ನಾವಿವತ್ತು ದ್ವಿತೀಯ BA ಅವರ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ ಒಂದು ಪಠ್ಯಪುಸ್ತಕದಲ್ಲಿ ಯಾವುದೆಲ್ಲ ಪಾಠಗಳು ಅಥವಾ ಚಾಪ್ಟರ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ. ಪ್ರಾಕ್ಟಿಕಲ್ ಮತ್ತು ಥಿಯರಿ ಏನಿದೆಯಲ್ಲ ಎರಡೂ ಸಹ ಒಂದೇ ಪುಸ್ತಕದಲ್ಲಿ ಆಡ್ ಆಗಿರುತ್ತೆ. ಇಲ್ಲಿ ಎರಡು ಪುಸ್ತಕಗಳು ಇರೋದಿಲ್ಲ. ಸೆಕೆಂಡ್ ಇಯರ್ ಅಲ್ಲಿ ನಾವು ಯಾವ ವಿಚಾರವನ್ನ ಕುರಿತು ಅಧ್ಯಯನ ಮಾಡ್ತೀವಿ, ಈ ಪಠ್ಯಪುಸ್ತಕ ಯಾವ ವಿಚಾರವನ್ನ ಒಳಗೊಂಡಿದೆ ಅಂತಂದ್ರೆ ಮಾನವ ವಿಕಾಸ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನುವಂಥ ವಿಚಾರವನ್ನ ಒಳಗೊಂಡಿರುತ್ತೆ. ಇದು 4 ಬ್ಲಾಕ್ಗಳನ್ನು ಹೊಂದಿರುತ್ತೆ. ಹಾಗೇನೆ ಇದರ ನೆಕ್ಸ್ಟ್ ಥಿಯರಿ ಮುಗಿದ್ಮೇಲೆ ಅದರ ಕೊನೆಯಲ್ಲಿ ನಮಗೆ ಪ್ರಾಕ್ಟಿಕಲ್ ಕೂಡ ಸಿಗತ್ತೆ. ಪ್ರಾಕ್ಟಿಕಲ್ ಕೂಡ ಅದರಲ್ಲಿ ಒಂದು 9 ರಿಂದ 10 ಪ್ರಾಕ್ಟಿಕಲ್ಗಳನ್ನು ಕೊಟ್ಟಿರ್ತಾರೆ. ಮೊದಲಿಗೆ ಇರುವಂತಹ 4 ರಿಂದ 5 ಪ್ರಾಕ್ಟಿಕಲ್ಗಳು ತುಂಬಾ ಮುಖ್ಯ ಆಗುತ್ತೆ. ಅದಷ್ಟನ್ನು ನಾವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲೇ ಯಾವುದಾದ್ರೂ 4 ಕೇಳಿರ್ತಾರೆ ಅಂತಂದ್ರೆ ನಮಗೆ ಆಪ್ಷನ್ ಇರೋದ್ರಿಂದ 2ಕ್ಕೆ ನಾವು ಉತ್ತರವನ್ನ ಬರೀಬೇಕಾಗತ್ತೆ. ಒಂದು ಕನ್ಕ್ಲೂಷನ್ ಅನ್ನ ಬರೆಯೋದಕ್ಕೆ, ಇನ್ನೊಂದು ಪ್ರಾಕ್ಟಿಕಲ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಎರಡಕ್ಕೂ ನಾವು ಆಪ್ಷನ್ ಇರೋದ್ರಿಂದ ಯಾವುದಾದ್ರೂ ಒಂದಕ್ಕೆ ಬರೆದ್ರೆ ಸಾಕಾಗತ್ತೆ. ಮಾನವ ವಿಕಾಸ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದಲ್ಲಿ ಯಾವೆಲ್ಲ ಬ್ಲಾಕ್ಗಳು ಅಥವಾ ಯಾವೆಲ್ಲ ಚಾಪ್ಟರ್ಸ್ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಒಟ್ಟು 4 ಬ್ಲಾಕ್ಗಳನ್ನು ಕೇಳಿರ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4 ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ 4 ಬ್ಲಾಕ್ಗಳಿರುತ್ತೆ. ಮೊದಲನೇ ಬ್ಲಾಕ್ನಲ್ಲಿ ನೋಡಿದ್ರೆ ಮಾನವ ವಿಕಾಸದ ಮೂಲಾಧಾರಗಳು ಅನ್ನುವಂಥ ಒಂದು ಬ್ಲಾಕ್ನಲ್ಲಿ ಮಾನವ ವಿಕಾಸ ಅಂದರೆ ಏನು, ಅದರ ಪರಿಚಯ, ಅದರ ಸಿದ್ಧಾಂತಗಳು ಮತ್ತು ಮಾನವ ವಿಕಾಸದ ಅಧ್ಯಯನದ ವಿಧಾನಗಳು, ಯಾವ ರೀತಿಯೆಲ್ಲ ನಾವು ಅಧ್ಯಯನವನ್ನು ಮಾಡಬೇಕು, ಮಾನವ ವಿಕಾಸದ ಅನುವಂಶೀಯತೆಯ ಆಧಾರಗಳು ಮತ್ತು ಅನುವಂಶೀಯತೆಯ ತಂತ್ರಗಳು, ಕ್ರೋಮೋಸೋಮ್ಗಳ ಅಪಸಾಮಾನ್ಯತೆ, ಇದಿಷ್ಟು ಘಟಕಗಳು, ಇದಿಷ್ಟು ಚಾಪ್ಟರ್ಸು ಮೊದಲ ಪಾರ್ಟ್ನಲ್ಲಿ ಇರುತ್ತೆ. ಅದರಲ್ಲಿ ಈ ಘಟಕ 2ರಲ್ಲಿ ಇರುವಂತಹ ಮಾನವ ವಿಕಾಸದ ಸಿದ್ಧಾಂತಗಳು ಅಂತ ಏನಿದೆಯಲ್ಲ ಇದು ಮುಖ್ಯವಾಗುತ್ತೆ. ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಘಟಕ 3ರಲ್ಲಿ ನೋಡೋದಾದ್ರೆ ಮಾನವ ವಿಕಾಸದ ಅಧ್ಯಯನ ವಿಧಾನಗಳನ್ನು ಸಹ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅನುವಂಶೀಯತೆಯ ಆಧಾರಗಳು ಅಂತ ಹೇಳಿ ಕೂಡ ಯಾವುದೋ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ 10 ಅಂಕಕ್ಕೆ. ಇನ್ನು ಅನುವಂಶೀಯತೆಯ ತಂತ್ರಗಳು, ಇದರಲ್ಲಿ ಇಂತಹದ್ದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನಾವು ಹೇಳೋದಕ್ಕಾಗೋದಿಲ್ಲ. ಒಂದೊಂದ್ಸತಿ ಎಲ್ಲ ಒಂದು ಘಟಕದಿಂದನೂ ಸಹ ಪ್ರಶ್ನೆಗಳನ್ನು ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಹಾಗೇನೆ ಘಟಕ 6 ಕೂಡ ತುಂಬಾ ಮುಖ್ಯವಾಗುತ್ತೆ. ಕ್ರೋಮೋಸೋಮ್ಗಳ ಅಪಸಾಮಾನ್ಯತೆ, ಕ್ರೋಮೋಸೋಮ್ಗಳ ಅಬ್ನಾರ್ಮಲಿಟಿ ಅನ್ನುವಂಥ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಿಷ್ಟು ನಮಗೆ ಮಾನವ ವಿಕಾಸದ ಪರಿಚಯ ಅಥವಾ ಮಾನವ ವಿಕಾಸ ಅಂತಂದ್ರೆ ಏನು ಅನ್ನುವ ವಿಚಾರವನ್ನ ಕುರಿತಾದಂಥ ಒಂದಷ್ಟು ಘಟಕಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಬ್ಲಾಕ್ 2ನಲ್ಲಿ ಮಾನವ ವಿಕಾಸದ ಪೂರ್ವ ಹಂತಗಳು, ಅಂದರೆ ಮಾನವ ಯಾವ ರೀತಿ ವಿಕಾಸವನ್ನ ಹೊಂದುತ್ತಾ ಹೋಗ್ತಾನೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಈ ಒಂದು ಪಠ್ಯಪುಸ್ತಕದಲ್ಲಿ. ಇಲ್ಲಿ ಘಟಕ 7 ನೋಡೋದಾದ್ರೆ ಜನನ ಪೂರ್ವ ಅವಧಿ, ಘಟಕ 8 ಜನನ ಪೂರ್ವ ವಿಕಾಸದ ಹಂತಗಳು, ಘಟಕ 9 ಜನನ ಪೂರ್ವ ಆರೋಗ್ಯದ ನಿರ್ಧಾರಕಗಳು, ಘಟಕ 10 ಶೈಶವಾವಧಿ, ಘಟಕ 11 ಮಗುತನ ಅವಧಿ, ಘಟಕ 12 ಮಗುತನದಲ್ಲಿನ ಸಂವೇಗಾತ್ಮಕ ಮತ್ತು ಭಾಷಾ ವಿಕಾಸಗಳು. ಇದರಲ್ಲಿ ಯಾವ ಪ್ರಶ್ನೆಗಳನ್ನು ಬೇಕಾದರೂ ಕೇಳ್ಬೋದು. ಜನನ ಪೂರ್ವ ಅವಧಿ ಅಂತಂದರೆ ಏನು, ಅಥವಾ ಜನನ ಪೂರ್ವ ಅವಧಿಯನ್ನು ವಿವರಿಸಿ ಅಂತ ಹೇಳಿ ಕೂಡ ಕೇಳ್ಬೋದು, ಅಥವಾ ಜನನ ಪೂರ್ವ ವಿಕಾಸದ ಹಂತಗಳು, ಈ ಪ್ರಶ್ನೆಗಳನ್ನು 2-3 ಸತಿ ಕೇಳಿದ್ದಾರೆ. ಜನನ ಪೂರ್ವ ವಿಕಾಸದ ಹಂತಗಳು ಅಂತ ಹೇಳಿ ಘಟಕ 8ರಲ್ಲಿ ಇರುವಂತಹ ಒಂದು ಟಾಪಿಕ್ನ ಕುರಿತಾಗಿ ಪ್ರಶ್ನೆಯನ್ನು ತೆಗೆದಿದ್ದಾರೆ. ಹಾಗೆಯೇ ಘಟಕ 9ರಲ್ಲಿ ಜನನ ಪೂರ್ವ ಆರೋಗ್ಯದ ನಿರ್ಧಾರಕಗಳು ಗೊತ್ತಿರಬೇಕಾಗುತ್ತೆ ನಮಗೆ. ಇಂತಹದ್ದೇ ಪ್ರಶ್ನೆಗಳನ್ನು ತೆಗಿತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಘಟಕ 10 ಶೈಶವಾವಧಿ, ಘಟಕ 11 ಮಗುತನ ಅವಧಿ, ಘಟಕ 12 ಮಗುತನದಲ್ಲಿನ ಸಂವೇಗಾತ್ಮಕ ಮತ್ತು ಭಾಷಾ ವಿಕಾಸಗಳು. ಈ ಒಂದು ಘಟಕ 12ಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರಶ್ನೆಗಳು ರಿಪೀಟ್ ಆಗಿ ತೆಗೆದಿದ್ದಾರೆ. ಇನ್ನು ಬ್ಲಾಕ್ 3ನಲ್ಲಿ ನಾವು ನೋಡೋದಾದ್ರೆ ಬಾಲ್ಯಾವಧಿ ಮತ್ತು ತಾರುಣ್ಯಾವಧಿ. ಫಸ್ಟು ನಾವು ಮನುಷ್ಯನ ವಿಕಾಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅವನು ಗರ್ಭಧಾರಣೆ ಯಾವಾಗ ಆಗುತ್ತೆ ಅಲ್ಲಿಂದ ಮಾನವನ ವಿಕಾಸದ ಹಂತಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ನಾವು ಜನನ ಪೂರ್ವ ಅವಧಿಯನ್ನು ಅಧ್ಯಯನ ಮಾಡ್ತೀವಿ. ಅದಾದ ನಂತರ ಜನನದ ನಂತರದ ಅವಧಿಯನ್ನು ಅಧ್ಯಯನ ಮಾಡ್ತೀವಿ. ಅದಾದಮೇಲೆ ನಾವು ಬಾಲ್ಯಾವಧಿ ಅಥವಾ ತಾರುಣ್ಯಾವಧಿಯನ್ನು ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಇದೆಲ್ಲ ಏಜ್ಗಳು ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ನೀವು ಇದನ್ನು ಕಾಲಮ್ ವೈಸ್ ಹಾಕ್ಕೊಳ್ಳಿ. ಮಗುತನ ಇಲ್ಲಿ ಫಸ್ಟ್ ಏನು ಜನನ ಪೂರ್ವ ಅವಧಿ, ಅದನ್ನು ಕಾಲಮಲ್ಲಿ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾಲಮ್ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಶೈಶವಾವಧಿ, ಆಮೇಲೆ ಮಗುತನಾವಧಿ, ಆಮೇಲೆ ಬಾಲ್ಯಾವಧಿ, ತಾರುಣ್ಯಾವಧಿ, ಪ್ರೌಢಾವಸ್ಥೆ, ಆಮೇಲೆ ವಯಸ್ಕಾವಧಿ, ಆಮೇಲೆ ವೃದ್ಧಾಪ್ಯ. ಈ ಎಲ್ಲ ಒಂದು ಟಾಪಿಕ್ಗಳು ಕೂಡ ಸಿಮಿಲರ್ ಆಗಿ ಇರುತ್ತೆ. ಹಾಗಾಗಿ ನಮ್ಗೆ ಅದೆಲ್ಲದನ್ನು ಕೂಡ ಗೊತ್ತಿರಬೇಕಾಗುತ್ತೆ. ಇದೆಲ್ಲದರ ಕುರಿತಾಗಿನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನಾವು ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ
ಕಾಲಮ್ ವೈಸ್ ಮಾಡ್ಕೊಂಡು ಅಲ್ಲಿ ಡಿಫ್ರೆನ್ಸಸ್ ಏನಿರುತ್ತೆ ಅಥವಾ ಕಾಮನ್ ಆಗಿ ಬರುವಂಥ ಪಾಯಿಂಟ್ಸ್ ಏನಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಗ ಎಲ್ಲದನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಬ್ಲಾಕ್ 3ನಲ್ಲಿ ಬಾಲ್ಯಾವಧಿ ಮತ್ತು ತಾರುಣ್ಯಾವಧಿಯನ್ನು ಕುರಿತಾಗಿ ಬಾಲ್ಯಾವಧಿಯಲ್ಲಿನ ಸಂಜ್ಞಾನಾತ್ಮಕ ಬೆಳವಣಿಗೆ, ಬಾಲ್ಯಾವಧಿಯಲ್ಲಿನ ಮನೋವೈಜ್ಞಾನಿಕ ಬೆಳವಣಿಗೆ, ತಾರುಣ್ಯಾವಧಿಯಲ್ಲಿನ ಗುರುತಿಸುವಿಕೆ, ಯೌವನಾವಧಿ. ಇದರಲ್ಲಿ ಬಾಲ್ಯಾವಧಿಯಲ್ಲಿನ ಸಂಜ್ಞಾನಾತ್ಮಕ ಬೆಳವಣಿಗೆ ಮತ್ತು ಮನೋವೈಜ್ಞಾನಿಕ ಬೆಳವಣಿಗೆ ಹಾಗೂ ತಾರುಣ್ಯಾವಧಿಯಲ್ಲಿನ ಗುರುತಿಸುವಿಕೆ, ಈ 3 ಟಾಪಿಕ್ನ ಕುರಿತಾಗಿ ಪ್ರಶ್ನೆಗಳು ಬಂದಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ. ಮತ್ತು ನಾನು ಹೇಳಿದೆ ಅಂತ ನೀವು ಇಷ್ಟನ್ನೇ ಓದ್ಕೊಂಡ್ಬಿಟ್ಟು ನೀವು ಹೇಳಿದ್ರಿ ಆ ಪ್ರಶ್ನೆಗಳು ಬರಲೇ ಇಲ್ಲ ಅಂತ ಹೇಳಬೇಡಿ, ಎಲ್ಲದನ್ನೂ ಓದಬೇಕು, ಬಟ್ ಇಷ್ಟನ್ನು ನೀವು ಫೋಕಸ್ ಮಾಡಿ ಅಂತ ನಾನು ಹೇಳೋದಷ್ಟೇ, ಆಯಿತಾ. ನೆಕ್ಸ್ಟು ಬ್ಲಾಕ್ 4ಅಲ್ಲಿ ನೋಡೋದಾದರೆ ವಯಸ್ಕಾವಧಿ ಮತ್ತು ವೃದ್ಧಾಪ್ಯ. ಇಲ್ಲಿ ಮನುಷ್ಯನ ಕೊನೆಯ ಹಂತ ಇದು, ವಯಸ್ಕಾವಧಿ ಮತ್ತು ವೃದ್ಧಾಪ್ಯ. ಈ ಹಂತದ ಕುರಿತಾಗಿಯೂ ಸಹ ವಯಸ್ಕಾವಧಿಯಲ್ಲಿನ ಸಂಜ್ಞಾನಾತ್ಮಕ ಮತ್ತು ಸಂವೇಗಾತ್ಮಕ ವಿಕಾಸಗಳು, ಇದು ತುಂಬ ಒಂದು ಮುಖ್ಯವಾದಂಥ ಒಂದು ಟಾಪಿಕ್ ಆಗುತ್ತೆ. ಇದರ ಕುರಿತಾಗಿ ನಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ವಯಸ್ಕಾವಧಿಯಲ್ಲಿನ ವೈವಾಹಿಕ ಸಮಾಯೋಜನೆ, ಮಧ್ಯ ವಯಸ್ಕಾವಧಿ, ವೃದ್ಧಾಪ್ಯದ ಸಮಾಯೋಜನೆಗಳು, ವೃದ್ಧಾಪ್ಯದ ವಾಸದ ವ್ಯವಸ್ಥೆಗಳು, ಸಾವಿನ ಬಗೆಗಿನ ಅಂಶಗಳು. ಇದರಲ್ಲಿ 19ನೇ ಘಟಕ ವಯಸ್ಕಾವಧಿಯಲ್ಲಿನ ಸಂಜ್ಞಾನಾತ್ಮಕ ಮತ್ತು ಸಂವೇಗಾತ್ಮಕ ವಿಕಾಸಗಳು ಮುಖ್ಯ ಆಗುತ್ತೆ. ಹಾಗೆಯೇ ಘಟಕ 20 ವಯಸ್ಕಾವಧಿಯಲ್ಲಿನ ವೈವಾಹಿಕ ಸಮಾಯೋಜನೆ, ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕೇಳ್ತಾರೆ, ಇದು ಸಹ ಮುಖ್ಯವಾಗುತ್ತೆ. ಹಾಗೆಯೇ ವೃದ್ಧಾಪ್ಯದ ಸಮಾಯೋಜನೆಗಳು, ವೃದ್ಧಾಪ್ಯದ ಸಮಾಯೋಜನೆಯ ನಂತರ ಸಾವಿನ ಬಗೆಗಿನ ಅಂಶಗಳು, ಇದು ಕೂಡ ಕಂಪಲ್ಸರಿಯಾಗಿ ಕೇಳುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಯಾವುದು? ಸಾವಿನ ಬಗೆಗಿನ ಅಂಶಗಳು. ಇಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ವಯಸ್ಕಾವಧಿ ಮತ್ತು ವೃದ್ಧಾಪ್ಯ ಬ್ಲಾಕ್ 4 ತುಂಬ ಮುಖ್ಯವಾಗುತ್ತೆ. ಇದರಿಂದ ಪ್ರಶ್ನೆಗಳು ಕಂಪಲ್ಸರಿಯಾಗಿ ತೆಗಿತಾರೆ. ಹಾಗಾಗಿ ಇದನ್ನು ನೀವು ಸ್ವಲ್ಪ ಫೋಕಸ್ ಮಾಡಿ ಓದಬೇಕಾಗತ್ತೆ. ಇನ್ನು ನೆಕ್ಸ್ಟು ಕೋರ್ಸ್ 2, ಅದೇ ಹೇಳಿದ್ನಲ್ಲ ನಾನು, ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ಕು ಇದರಲ್ಲೇ ಆ್ಯಡ್ ಆಗಿರುತ್ತೆ. ಇದರಲ್ಲಿ ನಾವು ನೋಡೋದಾದರೆ ಪ್ರಯೋಗ ಸಂಖ್ಯೆ 1 ವರ್ಣಕ್ಷೇತ್ರಗಳನ್ನು ಗುರುತಿಸುವುದು, 2 ವರ್ಣಾಂಧತೆ ತುಂಬ ಮುಖ್ಯ ಆಗುತ್ತೆ, ಇದರಿಂದ ಪ್ರಶ್ನೆಯನ್ನು ತೆಗೆದಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಯೋಗ ಸಂಖ್ಯೆ ಶಬ್ದದ ದಿಕ್ಕನ್ನು ಗುರುತಿಸುವುದು, ಇದು 1 ಬಾರಿಗೆ ಬಂದಿದೆ. ಇನ್ನು ನೆಕ್ಸ್ಟ್ ಪ್ರಯೋಗ ಸಂಖ್ಯೆ ಪುನರಾವರ್ತನ ಮತ್ತು ಪುನಸ್ಮರಣೆ ವಿಧಾನ, ಇದು ಸಹ ಮುಖ್ಯ ಆಗುತ್ತೆ. ಪ್ರಯೋಗ 4 ಮುಖ್ಯ ಆಗುತ್ತೆ. ಪ್ರಯೋಗ 5 ಮುಖ್ಯ ಆಗುತ್ತೆ, ಪುನಸ್ಮರಣೆ ಮತ್ತು ಅಭಿಜ್ಞಾನ. ಪ್ರಯೋಗ 6 ಭಾಷಾ ಕಲ್ಪನೆ. ಪ್ರಯೋಗ 7 ಸರಳ ಪ್ರಕ್ರಿಯಾ ಕಾಲ. ಪ್ರಯೋಗ 8 ವಿಭೇದಕ ಪ್ರಕ್ರಿಯಾ ಕಾಲ. ಪ್ರಯೋಗ 9 ಬೇಲ್ಸ್ರವರ ಸಮಾಯೋಜನಾ ಪ್ರಣಾಳಿಕೆ. ಪ್ರಯೋಗ 10 ಉತ್ಕಾಂಕ್ಷೆಯ ಮಟ್ಟ ಮತ್ತು ಸಾಧನೆ. ಪ್ರಯೋಗ 11 ಸ್ವಪರಿಕಲ್ಪನೆ ಮತ್ತು ಸ್ವಪ್ರತ್ಯಯ. ಇದರಲ್ಲಿ 11ನೇದು ಸ್ವಪರಿಕಲ್ಪನೆ ಮತ್ತು ಸ್ವಪ್ರತ್ಯಯ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಪ್ರಯೋಗ 1, ಪ್ರಯೋಗ 2, ಪ್ರಯೋಗ 3, ಪ್ರಯೋಗ 4, ಪ್ರಯೋಗ 5 ಇಲ್ಲಿವರೆಗೂ ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಕೇಳ್ತಾರೆ. ಆ ಪ್ರಯೋಗವನ್ನು ಬರೆಯೋದಕ್ಕೆ 2 ಕೇಳ್ತಾರೆ, ಹಾಗೆಯೇ ಪ್ರಯೋಗದ ಕನ್ಕ್ಲೂಷನ್ನ ಬರೆಯೋದಕ್ಕೆ 2 ಕೇಳ್ತಾರೆ. ಇದಿಷ್ಟು ಸೈಕಾಲಜಿ ಸೆಕೆಂಡ್ ಇಯರ್ BA ಪಠ್ಯಪುಸ್ತಕದ ಕುರಿತಾದಂಥ ಸೆಕೆಂಡ್ ಇಯರ್ BA ಪಠ್ಯಪುಸ್ತಕದಲ್ಲಿ ಯಾವೆಲ್ಲ ವಿಚಾರಗಳು ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದ್ವಿತೀಯ BA ಅವರ ಸೈಕಾಲಜಿ ಪ್ರಶ್ನೆ ಪತ್ರಿಕೆಗಳು, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ವಿ. ನನ್ನ ಹತ್ರ ಇರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಆನ್ಯುವಲ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2023ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮಾನವ ಬೆಳವಣಿಗೆಯನ್ನು ಕುರಿತಾದಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇಲ್ಲಿ ಇದು 80 ಅಂಕದ ಪ್ರಶ್ನೆ ಪತ್ರಿಕೆ. ಮೊದಲ ವಿಭಾಗ ಅಥವಾ ಸೆಕ್ಷನ್ ಏನಲ್ಲಿ ನೋಡೋದಾದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮೊದಲ ಪ್ರಶ್ನೆ, ಮಾನವ ಬೆಳವಣಿಗೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ. ಬ್ರೀಫ್ಲಿ ಡಿಸ್ಕ್ರೈಬ್ ದ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಇನ್ನು ಎರಡನೆಯ ಪ್ರಶ್ನೆ, ವೈಗೋಟ್ಸ್ಕಿರವರ ಮಾನವ ಬೆಳವಣಿಗೆಯ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೈನ್ ವೈಗೋಟ್ಸ್ಕೀಸ್ ಥಿಯರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಮೂರನೆಯ ಪ್ರಶ್ನೆ, ಜನನ ಪೂರ್ವ ಬೆಳವಣಿಗೆಯ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆಫ್ ಪೇರೆಂಟಲ್ ಡೆವಲಪ್ಮೆಂಟ್. ನಾಲ್ಕನೆಯ ಪ್ರಶ್ನೆ, ಶೈಶವಾವಧಿಯ ಗುಣಲಕ್ಷಣಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫ್ಯಾಂಟ್ಸಿ. ಐದನೆಯ ಪ್ರಶ್ನೆ, ಮಗುತನದ ಅಪಾಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಹೇಜರ್ಡ್ಸ್ ಆಫ್ ಬೇಬಿಹುಡ್. ಸೆಕ್ಷನ್ ಬಿನಲ್ಲಿ ನೋಡೋದಾದರೆ 6 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. 6ನೆಯ ಪ್ರಶ್ನೆ, ಮಗುತನದಲ್ಲಿನ ಸಂವೇಗಾತ್ಮಕ ಮತ್ತು ಭಾಷಾ ಬೆಳವಣಿಗೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಎಮೋಷನಲ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಬೇಬಿಹುಡ್.
7ನೆಯ ಪ್ರಶ್ನೆ, ಶೈಶವಾವಧಿಯಲ್ಲಿ ಕೈಗೊಳ್ಳುವ ವೈದ್ಯಕೀಯ ಮತ್ತು ವರ್ತನಾತ್ಮಕ ಮಾಪನವನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಮೆಡಿಕಲ್ ಅಂಡ್ ಬಿಹೇವಿಯರಲ್ ಅಸೆಸ್ಮೆಂಟ್ ಅಂಡರ್ಟೇಕನ್ ಡ್ಯೂರಿಂಗ್ ಇನ್ಫ್ಯಾನ್ಸಿ. 8ನೆಯ ಪ್ರಶ್ನೆ, ಮಾನವ ಬೆಳವಣಿಗೆಯಲ್ಲಿನ ಯಾವುದಾದರೂ 2 ವರ್ಣತಂತುಗಳ ಅಪಸಾಮಾನ್ಯತೆಯನ್ನು ವರ್ಣಿಸಿ. ಡಿಸ್ಕ್ರೈಬ್ ಎನಿ 2 ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಫೌಂಡ್ ಡ್ಯೂರಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. 9ನೆಯ ಪ್ರಶ್ನೆ, ವಯಸ್ಕಾವಧಿಯಲ್ಲಿನ ಸಮಾಯೋಜನೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ಅಡಲ್ಟ್ಹುಡ್. ಇನ್ನು ಸೆಕ್ಷನ್ ಸಿ ನಲ್ಲಿ ನಾವು ನೋಡೋದಾದ್ರೆ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇದು ಸಾವಿನ ಅಂಶಗಳು, ಆಸ್ಪೆಕ್ಟ್ಸ್ ಆಫ್ ಡೆತ್. 11 ಮಧ್ಯ ವಯಸ್ಕಾವಧಿ, ಮಿಡಲ್ ಏಜ್. 12 ತಾರುಣ್ಯಾವಧಿಯಲ್ಲಿನ ಗುರುತಿಸಿಕೊಳ್ಳುವಿಕೆ. ಇನ್ನು ಸೆಕ್ಷನ್ ಡಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ 10 ಅಂಕಕ್ಕೆ ಒಂದೇ ಪ್ರಶ್ನೆಯನ್ನು ಕೇಳಿರುವುದು. ಕೆಳಗಿನ ಪ್ರಯೋಗಗಳಲ್ಲಿ ಯಾವುದಾದರೂ ಒಂದು ಪ್ರಯೋಗಕ್ಕೆ ಯೋಜನೆ, ಕಾರ್ಯವಿಧಾನ, ಮುಂಜಾಗ್ರತೆ ಕ್ರಮಗಳು ಮತ್ತು ಇತರೆ ವಿವರಗಳನ್ನು ಬರೆಯಿರಿ. ಇದು ಬಂದ್ಬಿಟ್ಟು ನಿಮ್ಮ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಪ್ರಾಕ್ಟಿಕಲ್ ಬುಕ್ಕಲ್ಲಿ ಒಂದಷ್ಟು ಪ್ರಾಕ್ಟಿಕಲ್ನ ಕೊಟ್ಟಿದ್ದಾರೆ. ಆ ಪ್ರಾಕ್ಟಿಕಲ್ನ ಕುರಿತಾಗಿ ಅಲ್ಲಿ ಪ್ರಯೋಗಗಳನ್ನು ಏನು ಕೇಳಿದಾರಲ್ಲ, ಈ ಪ್ರಯೋಗಗಳಿಗೆ ಆ ಪ್ರಾಕ್ಟಿಕಲ್ ಬುಕ್ಕನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟು ಪೀಠಿಕೆ ಇರುತ್ತೆ, ಬೇಕಾಗಿರುವಂತಹ ಸಾಮಗ್ರಿಗಳೇನಿಲ್ಲ ಅಂತ ಹೇಳಿರುತ್ತೆ. ಅದಾದಮೇಲೆ ಪ್ರಯೋಗದ ಯೋಜನೆ, ಕಾರ್ಯವಿಧಾನ ಮತ್ತು ಮುಂಜಾಗ್ರತೆ ಕ್ರಮಗಳು, ಇದಿಷ್ಟನ್ನು ಕೂಡ ನೀವು ಅಲ್ಲಿ ಬರೀಬೇಕಾಗತ್ತೆ. ಪ್ರಯೋಗವನ್ನು ವಿವರಿಸೋದಕ್ಕೆ ಯಾವ್ದನ್ನೆಲ್ಲ ಕೇಳಿದ್ದಾರೆ ಅಂತಂದರೆ, ವರ್ಣಾಂಧತೆ ಅಥವಾ ಕಲರ್ ಬ್ಲೈಂಡ್ನೆಸ್, ಪುನಸ್ಮರಣೆ ಮತ್ತು ಗುರುತಿಸುವಿಕೆ, ರೀಕಾಲ್ ಅಂಡ್ ರೆಕಗ್ನೈಸೇಷನ್. ಇಲ್ಲಿ 2 ಕೇಳಿದ್ದಾರೆ ಪ್ರಯೋಗವನ್ನು. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀಡಬೇಕಾಗತ್ತೆ. ಯಾವುದನ್ನೆಲ್ಲ ಅಂತಂದರೆ ಪ್ರಯೋಗದ ಪೀಠಿಕೆ, ಬೇಕಾಗುವಂತಹ ಸಾಮಗ್ರಿಗಳು, ಯೋಜನೆ, ಕಾರ್ಯವಿಧಾನ ಮತ್ತು ಮುಂಜಾಗ್ರತೆ ಕ್ರಮಗಳು, ಇದಿಷ್ಟನ್ನು ನೀವು ಆ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಬರಿಬೇಕಾಗತ್ತೆ. ಇದು ನಿಮ್ಮ ಪ್ರಾಕ್ಟಿಕಲ್ ಬುಕ್ಕಲ್ಲಿ ಇರುತ್ತೆ. ಅದನ್ನು ಒಂದ್ಸತಿ ನೋಡಿಕೊಂಡು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಪಾರ್ಟ್ 2 ನಲ್ಲಿ ಅಂದರೆ 2ನೆಯ ಪ್ರಶ್ನೆಯಲ್ಲಿ 15ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಕೆಳಗಿನ ದತ್ತಾಂಶಗಳನ್ನು ಪುನರಾವರ್ತನೆ ಮತ್ತು ಪುನಸ್ಮರಣೆ ಪ್ರಯೋಗದಿಂದ ಪಡೆಯಲಾಗಿದೆ, ಚರ್ಚಿಸಿ ಮತ್ತು ನಿರ್ಣಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಪ್ರಯೋಗವನ್ನು ಮಾಡಿ ಅದರಿಂದ ಬಂದಂತಹ ಒಂದು ದತ್ತಾಂಶವನ್ನು ಅಥವಾ ಅದರ ರಿಸಲ್ಟನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಈ ರಿಸಲ್ಟ್ಗೆ ಕನ್ಕ್ಲೂಷನ್ನ ನಾವು ಬರಿಬೇಕಾಗತ್ತೆ, ನಿರ್ಣಯವನ್ನು ನಾವು ಬರಿಬೇಕಾಗತ್ತೆ. ಅದನ್ನು ಹೇಗೆ ಬರಿಬೇಕು ಅಂತ ಹೇಳಿ ನಾನು ಲಾಸ್ಟ್ ಇಯರಲ್ಲಿ ಏನು ಹೇಳಿದೆ ಅದೇ ಥರ ಇರುತ್ತೆ, ಸೇಮ್ ಹಾಗೇ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಬೇರೆ ವಿಡಿಯೋಗಳನ್ನು ಮಾಡ್ತೀನಿ, ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇಲ್ಲಿ ಇದಕ್ಕೂ ಸಹ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಪುನಸ್ಮರಣೆ ಬಗ್ಗೆನೇ ಒಂದು ಪ್ರಯೋಗದ ದತ್ತಾಂಶವನ್ನು ಕೊಟ್ಟಿದ್ದಾರೆ, ಅಂದರೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕನ್ಕ್ಲೂಷನ್ನ ಬರೀಬೇಕು. ಮೇಲ್ಗಡೆ ಸಹ ಪುನಸ್ಮರಣೆ ಮತ್ತು ಗುರುತಿಸುವಿಕೆ ಸಂಬಂಧಪಟ್ಟಂತೆ ಪ್ರಯೋಗವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಇದರಲ್ಲೂ ಆಪ್ಷನ್ ಇರೋದ್ರಿಂದ 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಬರೀಬೇಕಾಗುತ್ತೆ. ಕೆಳಗಿನ ದತ್ತಾಂಶಗಳನ್ನು ಭಾಷಾ ಪರಿಕಲ್ಪನೆ ಪ್ರಯೋಗದಿಂದ ಪಡೆಯಲಾಗಿದೆ, ಚರ್ಚಿಸಿ ಮತ್ತು ನಿರ್ಣಯಗಳನ್ನು ಬರೆಯಿರಿ. ನಿರ್ಣಯ ಬರೆಯೋದಕ್ಕೂ ಕೂಡ 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಬರೀಬೇಕು. ಪ್ರಯೋಗ ಬರೆಯೋದಕ್ಕೂ ಕೂಡ 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದಕ್ಕೆ ನಾವು ಬರೀಬೇಕಾಗುತ್ತೆ. ಇಲ್ಲಿ ಒಂದು ಏನು ಕೇಳಿದ್ದಾರೆ, ಪುನರಾವರ್ತನೆ ಮತ್ತು ಪುನಸ್ಮರಣೆ ಬಗ್ಗೆ ಕನ್ಕ್ಲೂಷನ್ನ ಬರೆಯೋದಕ್ಕೆ ಕೇಳಿದ್ದಾರೆ. 2ನೇದರಲ್ಲಿ ಭಾಷಾ ಪರಿಕಲ್ಪನೆ ಪ್ರಯೋಗದ ಕುರಿತಾಗಿ ಕನ್ಕ್ಲೂಷನ್ನ ಬರೆಯೋದಕ್ಕೆ ಕೇಳಿದ್ದಾರೆ. ಇನ್ನು ಸ್ಟ್ಯಾಟ್ಸ್ಗೆ ಬಂದರೆ, ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಸ್ಟ್ಯಾಟ್ಸ್ ನಿಮಗೆ ತುಂಬ ಈಸಿ ಆಗಿರುವಂತಹ ಒಂದು ಟಾಪಿಕ್ಕು. ಇದರಲ್ಲಿ ಈಸಿಯಾಗಿ ನಾವು 10 ಅಂಕವನ್ನು ಸ್ಕೋರ್ ಮಾಡಬಹುದಾದಂಥ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ಸಂಖ್ಯಾಶಾಸ್ತ್ರವನ್ನು ನಾವು ನೋಡೋದಾದರೆ 17ನೆಯ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಮಾನಕ ಚ್ಯುತಿಯನ್ನು ಕಂಡುಹಿಡಿಯಿರಿ ಅಂತ. ನಾನು ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೆಯೋದು, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇವಲ ಬರೀ ದತ್ತಾಂಶಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ವರ್ಗ ಇಲ್ಲ, ಡೈರೆಕ್ಟಾಗಿ ನಾವು ಉತ್ತರವನ್ನು ಬರೀಬಹುದಾಗಿದೆ. ಇಲ್ಲಿ 2ನೇ ಪ್ರಶ್ನೆಯನ್ನು ಅಂದರೆ 18ನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕೆಳಗಿನ ದತ್ತಾಂಶಗಳಿಗೆ ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಒಂದು ವರ್ಗಾಂತರ ಆವೃತ್ತಿಯ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಇದು ಬೇರೆ ಬೇರೆ ರೀತಿಯಾಗಿ ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಸ್ಟ್ಯಾಟ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋ ಮತ್ತು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋಗಳನ್ನು ಮಾಡ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಇದು 90 ಅಂಕದ ಪ್ರಶ್ನೆ ಪತ್ರಿಕೆ. ನಾವಿಲ್ಲಿ ಪ್ರಶ್ನೆಗಳನ್ನು ಮಾತ್ರ ನೋಡ್ತಾ ಹೋಗೋಣ, ಯಾವುದೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿದೆ ಅಂತ ಹೇಳಿ.
ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2023 ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದರಲ್ಲಿ ಸೆಕ್ಷನ್ ಎನಲ್ಲಿ 12 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮಾನವ ಬೆಳವಣಿಗೆ ಎಂದರೇನು? ಪಿಯಾಜೆ ಮತ್ತು ವೈಗೋಟ್ಸ್ಕಿ ರವರ ಮಾನವ ಬೆಳವಣಿಗೆಯ ಸಿದ್ಧಾಂತವನ್ನ ವರ್ಣಿಸಿ. ಇಲ್ಲಿ ಪಿಯಾಜೆ ಮತ್ತು ವೈಗೋಟ್ಸ್ಕಿ ರವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ನೀವು ನೋಡಬಹುದಾಗಿದೆ. ಹಾಗಾಗಿ ಇವರಿಬ್ರು ಕೂಡ ತುಂಬಾ ಮುಖ್ಯ ಆಗ್ತಾರೆ. ಎರಡನೆಯ ಪ್ರಶ್ನೆ, ವೃದ್ಧಾಪ್ಯದಲ್ಲಿನ ಸಮಸ್ಯೆಗಳನ್ನ ವಿವರಿಸಿ. ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ಸ್ ಆಫ್ ಓಲ್ಡ್ ಏಜ್. ಮೂರನೆಯ ಪ್ರಶ್ನೆ, ಜನನ ಪೂರ್ವ ಬೆಳವಣಿಗೆಯ ಹಂತಗಳು ಮತ್ತು ಗುಣಲಕ್ಷಣಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಸ್ಟೇಜ್ ಆಫ್ ಪೇರೆಂಟಲ್ ಡೆವಲಪ್ಮೆಂಟ್. ನಾಲ್ಕನೆಯ ಪ್ರಶ್ನೆ, ಮಗುತನದಲ್ಲಿನ ಸಂವೇಗಾತ್ಮಕ ಮತ್ತು ಭಾಷಾ ಬೆಳವಣಿಗೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಎಮೋಷನಲ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಬೇಬಿಹುಡ್. ಐದನೆಯ ಪ್ರಶ್ನೆ, ವಯಸ್ಕಾವಧಿಯಲ್ಲಿನ ವೈವಾಹಿಕ ಸಮಾಯೋಜನೆ ಮತ್ತು ಪೋಷಕತನವನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಮೆರಿಟಲ್ ಅಡ್ಜಸ್ಟ್ಮೆಂಟ್ ಅಂಡ್ ಪೇರೆಂಟ್ಹುಡ್ ಇನ್ ಅಡಲ್ಟ್ಹುಡ್. ಸೆಕ್ಷನ್ ಬಿ ನಲ್ಲಿ ನೋಡೋದಾದ್ರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಆರನೆಯ ಪ್ರಶ್ನೆ, ಮಾನವ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ಅವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಅಬ್ಸರ್ವೇಷನ್ ಅಂಡ್ ಕೇಸ್ ಸ್ಟಡಿ ಮೆಥಡ್ ಆಫ್ ಸ್ಟಡಿಯಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. ಏಳನೆಯ ಪ್ರಶ್ನೆ, ಮಾನವ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ವಿವಿಧ ಅಂಶಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. ಎಂಟನೆಯ ಪ್ರಶ್ನೆ, ಇದು ರೈಶವಾವಧಿ ಅಂತ ಇದೆ, ಅದು ಮೋಸ್ಟ್ಲಿ ರೈಶವಾವಧಿ ಅಲ್ಲ, ಶೈಶವಾವಧಿ. ಶೈಶವಾವಧಿಯ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫ್ಯಾನ್ಸಿ. ಒಂಬತ್ತನೆಯ ಪ್ರಶ್ನೆ, ಬಾಲ್ಯಾವಧಿಯ ಸಂಜ್ಞಾನಾತ್ಮಕ ಬೆಳವಣಿಗೆಯನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್. ಇನ್ನು ಸೆಕ್ಷನ್ ಸಿಗೆ ಬಂದರೆ 4 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ವಿಷಯಗಳಿಗೆ ಲಘು ಟಿಪ್ಪಣಿಯನ್ನು ಬರೆಯಿರಿ ಅಂತ. 10ನೆಯ ಪ್ರಶ್ನೆ, ಹದಿಹರೆಯದವರಿಗೆ ಮಾರ್ಗದರ್ಶನದ ಅಗತ್ಯತೆ. 11ನೆಯ ಪ್ರಶ್ನೆ, ಹದಿಹರೆಯದವರಲ್ಲಿ ಗುರುತಿಸಿಕೊಳ್ಳುವಿಕೆ. ವೊಕೇಶನಲ್ ಅಡ್ಜಸ್ಟ್ಮೆಂಟ್ ಇನ್ ಅಡಲ್ಟ್ಹುಡ್. ವಯಸ್ಕಾವಧಿಯಲ್ಲಿನ ವೃತ್ತಿಪರ ಸಮಾಯೋಜನೆ. 13ನೆಯ ಪ್ರಶ್ನೆ, ಲಂಬನೋಟ ಅಧ್ಯಯನ ವಿಧಾನ. 14ನೆಯ ಪ್ರಶ್ನೆ, ಶೈಶವಾವಧಿಯ ಪ್ರತಿಕ್ಷೇಪ. 15ನೆಯ ಪ್ರಶ್ನೆ, ಸಾಮಾಜಿಕ ಬೆಳವಣಿಗೆ, ಸೋಷಿಯಲ್ ಡೆವಲಪ್ಮೆಂಟ್. ಇನ್ನು ಸೆಕ್ಷನ್ ಡಿಗೆ ಬಂದರೆ ಇದು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತಹ ಬ್ಲಾಕ್ ಆಗಿರುತ್ತೆ ಅಥವಾ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ಕೆಳಗಿನ ಯಾವುದಾದರೂ ಒಂದು ಪ್ರಯೋಗಕ್ಕೆ ಯೋಜನೆ, ಕಾರ್ಯವಿಧಾನ, ಮುಂಜಾಗ್ರತಾ ಕ್ರಮಗಳು ಮತ್ತು ಇತರೆ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಪ್ರಾಕ್ಟಿಕಲ್ ಬುಕ್ಕನ್ನು ಓಪನ್ ಮಾಡಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ಇದರಲ್ಲೇ ರಿಪೀಟ್ ಆಗಿರುವಂಥದ್ದು ಬಂದರೆ ಅಥವಾ ಅದನ್ನೆಲ್ಲ ನೀವು ನೋಡ್ಕೊಂಡಿದ್ದಾಗ ನಿಮಗೆ ಇಂತಹದ್ದೇ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಬರೆಯೋದಕ್ಕೆ ಈಸಿ ಆಗುತ್ತೆ. 16ನೇದು, ಶಬ್ದದ ಗ್ರಹಿಸುವಿಕೆ, ಲೋಕಲೈಸೇಷನ್ ಆಫ್ ಸೌಂಡ್ ಅಥವಾ ಕಲರ್ ಬ್ಲೈಂಡ್ನೆಸ್. ವರ್ಣಾಂಧತೆ ಒಂದು ಮುಖ್ಯವಾಗಿರುತ್ತೆ. ಇದು ಆಲ್ಮೋಸ್ಟ್ ರಿಪೀಟ್ ಆಗಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ವರ್ಣಾಂಧತೆ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿರುತ್ತೆ, ಕಲರ್ ಬ್ಲೈಂಡ್ನೆಸ್ ಅನ್ನುವಂಥದ್ದು. ನೆಕ್ಸ್ಟ್ 18ನೆಯ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳನ್ನು ಪುನಃಸ್ಮರಣೆ ಮತ್ತು ಅಭಿಜ್ಞಾನ ಪ್ರಯೋಗದಿಂದ ಪಡೆಯಲಾಗಿದ್ದು ಚರ್ಚಿಸಿ ಮತ್ತು ನಿರ್ಣಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಕಾಲಮ್ ಅಲ್ಲಿ ಒಂದು ಪ್ರಯೋಗದ ಫಲಿತಾಂಶವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಕನ್ಕ್ಲೂಷನ್ ಅನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ದತ್ತಾಂಶಗಳನ್ನು ಭಾಷಾ ಕಲ್ಪನೆ ಪ್ರಯೋಗದಿಂದ ಪಡೆಯಲಾಗಿದ್ದು ಚರ್ಚಿಸಿ ಮತ್ತು ನಿರ್ಣಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇದು ಸಹ ಸೇಮ್, ಇದೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಇಲ್ಲಿ ಮಾನಕ ವಿಚಲನೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ನಿಮಗೆ, ಅದನ್ನೇ ಕೇಳೋದು. ಆದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡೋಣ ಅಂತ ಅದಕ್ಕೆ ಸರಾಸರಿ ವಿಚಲನೆ ಅಥವಾ ಚತುರ್ಥಕ ವಿಚಲನೆ ಅಂತ 2ನ್ನ ಆ್ಯಡ್ ಮಾಡ್ತಾರೆ. ಸೊ ನೀವು ಮಾನಕ ವಿಚಲನೆಯನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಅದ್ರ ಜೊತೆಗೆ ಸರಾಸರಿ ವಿಚಲನೆ ಮತ್ತು ಚತುರ್ಥಕ ವಿಚಲನೆಯನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಪೇಪರ್ 2ನ ಪ್ರಶ್ನೆ ಪತ್ರಿಕೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ. ಇಲ್ಲಿ ವಿಭಾಗ ಎ ನಲ್ಲಿ ನಾವು ನೋಡೋದಾದ್ರೆ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ, ವರ್ಣತಂತುಗಳ ಅಪಸಾಮಾನ್ಯತೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. 2ನೆಯ ಪ್ರಶ್ನೆ, ಜನನ ಪೂರ್ವಾವಧಿಯನ್ನು ಅವುಗಳ ಗುಣಲಕ್ಷಣಗಳೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ದ
ಪ್ರಿನಾಟಲ್ ಡೆವಲಪ್ಮೆಂಟ್ ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೂರನೆಯ ಪ್ರಶ್ನೆ ಬಾಲ್ಯಾವಧಿಯಲ್ಲಿನ ಸಂಜ್ಞಾನಾತ್ಮಕ ವಿಕಾಸವನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್. ಇದು ಆ್ಯಕ್ಚುಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ, ಬಾಲ್ಯಾವಧಿಯ ಸಂಜ್ಞಾನಾತ್ಮಕ ವಿಕಾಸ. ನಾಲ್ಕನೆಯ ಪ್ರಶ್ನೆ ಮಧ್ಯ ವಯಸ್ಕಾವಧಿಯಲ್ಲಿನ ವೈವಾಹಿಕ ಹೊಂದಾಣಿಕೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೆಟೀರಿಯಲ್ ಅಡ್ಜಸ್ಟ್ಮೆಂಟ್ ಇನ್ ಮಿಡಲ್ ಏಜ್. ಐದನೆಯ ಪ್ರಶ್ನೆ ವೃದ್ಧಾಪ್ಯದಲ್ಲಿನ ವಿಶ್ರಾಂತ ಜೀವನಕ್ಕೆ ಹೊಂದಾಣಿಕೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಅಡ್ಜಸ್ಟ್ಮೆಂಟ್ ಟು ರಿಟೈರ್ಮೆಂಟ್ ಇನ್ ಓಲ್ಡ್ ಏಜ್. ಇನ್ನು ಸೆಕ್ಷನ್ ಬಿಗೆ ಬಂದರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 6 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮಾನವ ವಿಕಾಸವನ್ನು ಅಧ್ಯಯನ ಮಾಡುವ ಯಾವುದಾದರೂ 2 ವಿಧಾನವನ್ನು ವಿವರಿಸಿ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ಎಕ್ಸ್ಪ್ಲೈನ್ ಎನಿ 2 ಮೆಥಡ್ಸ್ ಆಫ್ ಸ್ಟಡಿಯಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. 7ನೆಯ ಪ್ರಶ್ನೆ ಶೈಶವಾವಧಿಯಲ್ಲಿನ ಭಾಷಾ ವಿಕಾಸವನ್ನು ವಿವರಿಸಿ. ಡಿಸ್ಕ್ರೈಬ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಬೇಬಿಹುಡ್. 8ನೆಯ ಪ್ರಶ್ನೆ ತಾರುಣ್ಯಾವಧಿಯಲ್ಲಿನ ಮಾರ್ಗದರ್ಶನದ ಅವಶ್ಯಕತೆಯನ್ನು ವಿವರಿಸಿ. 9ನೆಯ ಪ್ರಶ್ನೆ ವೃದ್ಧಾಪ್ಯದಲ್ಲಿನ ಶಾರೀರಿಕ ಬದಲಾವಣೆಗಳನ್ನು ವಿವರಿಸಿ. ಸೆಕ್ಷನ್ ಸಿ ನಲ್ಲಿ ನೋಡೋದಾದ್ರೆ ಈ ಕೆಳಗಿನ ಯಾವುದಾದರೂ 2ಕ್ಕೆ ಲಘು ಟಿಪ್ಪಣಿಯನ್ನು ಬರೆಯಿರಿ. ಮೊದಲನೇದು ತಳಿ ವಿಜ್ಞಾನ ಜೆನೆಟಿಕ್ಸ್, ಹಸ್ತ ಪ್ರಾಧಾನ್ಯತೆ ಹ್ಯಾಂಡೆಡ್ನೆಸ್, ಮರಣದ ಅಂಶಗಳು ಆಸ್ಪೆಕ್ಟ್ಸ್ ಆಫ್ ಡೆತ್. ಇದು ರಿಪೀಟ್ ಆಗಿರುವಂತಹದ್ದು ಮರಣದ ಅಂಶಗಳು. ಇನ್ನು ಸೆಕ್ಷನ್ ಡಿ ನಲ್ಲಿ ನೋಡೋದಾದ್ರೆ ಕೆಳಗಿನ ಪ್ರಯೋಗಕ್ಕಾಗಿ ಯೋಜನೆ, ಕಾರ್ಯವಿಧಾನ, ಮುನ್ನೆಚ್ಚರಿಕೆಗಳು ಮತ್ತು ಇತರ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸೆಕ್ಷನ್ ಡಿಗೆ ಬಂದ ತಕ್ಷಣ ಇದೆಲ್ಲ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಿದೆ, ನಾನೇನು ಪುನಃ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಾಕ್ಟಿಕಲ್ ಬುಕ್ಕನ್ನು ತೆಗೆದು ನೋಡಿ, ಅದರಲ್ಲಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಏನಿದೆ ಅಲ್ಲಿವರೆಗೂ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ವರ್ಣಾಂಧತೆ, ಕಲರ್ ಬ್ಲೈಂಡ್ನೆಸ್ ಇದೊಂದು ಮುಖ್ಯವಾಗುತ್ತೆ ಅಂತ ನಾನು ಹೇಳಿದೆ. ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದ್ರು. ಪುನರಾವರ್ತನೆ ಮತ್ತು ಪುನಃಸ್ಮರಣೆ ಇದನ್ನು ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ರು. ಇನ್ನು ನೆಕ್ಸ್ಟ್ ಒಂದು ಕಾಲಮಲ್ಲಿ ರಿಸಲ್ಟನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಕನ್ಕ್ಲೂಷನ್ನ ಬರೀಬೇಕು ಅಂತ ಹೇಳಿದೆ. ಇಲ್ಲೂ ಕೂಡ ಆಪ್ಷನ್ ಇರುತ್ತೆ, 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಬರೀಬೇಕಾಗುತ್ತೆ. ಈ ಒಂದು ಫಲಿತಾಂಶವನ್ನು ಪದ ಸಂರಚನೆ ಪ್ರಯೋಗದಿಂದ ಪಡೆಯಲಾಗಿದೆ. ಫಲಿತಾಂಶವನ್ನು ಚರ್ಚಿಸಿ ಮತ್ತು ನಿರ್ಣಯವನ್ನು ಪಡೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆ. ಈ ಕೆಳಗಿನ ದತ್ತಾಂಶಗಳಿಗೆ ಮಾನಕಾಚ್ಯುತಿಯನ್ನು ಕಂಡುಹಿಡಿಯಿರಿ ಅಥವಾ ಚತುರ್ಥಕಾಚ್ಯುತಿಯನ್ನು ಕಂಡುಹಿಡಿಯಿರಿ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗೋದು ಮಾನಕಾಚ್ಯುತಿ, ಚತುರ್ಥಕಚ್ಯುತಿ ಮತ್ತು ಸರಾಸರಿ ಚ್ಯುತಿ ಅಂತ ಹೇಳಿ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಏಪ್ರಿಲ್-ಮೇ 2022 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಸೆಕ್ಷನ್ ಎ ನಲ್ಲಿ ನಾವು ನೋಡುವುದಾದ್ರೆ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಮಾನವ ವಿಕಾಸದ ಯಾವುದಾದರೂ 2 ಸಿದ್ಧಾಂತಗಳನ್ನು ವಿವರಿಸಿ. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ಎನಿ 2 ಥಿಯರೀಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. 2ನೆಯ ಪ್ರಶ್ನೆ ಬಾಲ್ಯಾವಧಿಯಲ್ಲಿನ ಮಾನಸಿಕ ಬೆಳವಣಿಗೆಯನ್ನು ವರ್ಣಿಸಿ. ಡಿಸ್ಕ್ರೈಬ್ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಚೈಲ್ಡ್ಹುಡ್. ಇನ್ನು 3ನೆಯ ಪ್ರಶ್ನೆ ಜನನ ಪೂರ್ವ ಅವಧಿಯ ವಿವಿಧ ಹಂತಗಳನ್ನು ವಿಶದೀಕರಿಸಿ. ಡಿಲೈನೇಟ್ ವೇರಿಯಸ್ ಸ್ಟೇಜ್ ಆಫ್ ಪ್ರೀ ನ್ಯಾಚುರಲ್ ಡೆವಲಪ್ಮೆಂಟ್. ಇನ್ನು 4ನೆಯ ಪ್ರಶ್ನೆ ವಯಸ್ಕಾವಧಿಯ ವೈವಾಹಿಕ ಸಮಾಯೋಜನೆಯನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಮೆಟೀರಿಯಲ್ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ಅಡಲ್ಟ್ಹುಡ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. 5ನೆಯ ಪ್ರಶ್ನೆ ಸಾವಿನ ಅಂಶಗಳು ಮತ್ತು ಸಾವಿನ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಆಸ್ಪೆಕ್ಟ್ಸ್ ಆಫ್ ಡೆತ್ ಆ್ಯಂಡ್ ಸ್ಟೇಜಸ್ ಆಫ್ ಡೈಯಿಂಗ್. ಇದು ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ, ಟಿಪ್ಪಣಿ ಬರೆಯೋದಕ್ಕೆ ಕೇಳಿದರು. ಸೆಕ್ಷನ್ ಬಿ ನಲ್ಲಿ ನೋಡೋದಾದ್ರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವುದಾದರೂ ವರ್ಣತಂತುವಿನ 2 ಅಪಸಾಮಾನ್ಯತೆಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಎನಿ 2 ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 7ನೆಯ ಪ್ರಶ್ನೆ ಹರೆಯದ ಅಥವಾ ಪ್ರೌಢಾವಸ್ಥೆಯ ಗುಣಲಕ್ಷಣಗಳು ಮತ್ತು ಜೈವಿಕ ಬದಲಾವಣೆಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. 8ನೆಯ ಪ್ರಶ್ನೆ ಮಗುತನದ ಭಾಷಾ ಬೆಳವಣಿಗೆಯನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಬೇಬಿಹುಡ್. 9ನೆಯ ಪ್ರಶ್ನೆ ಮಧ್ಯ ವಯಸ್ಸಿನ ಸಾಮಾನ್ಯ ಸಮಾಯೋಜನೆಗಳು ಮತ್ತು ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಮನ್ ಅಡ್ಜಸ್ಟ್ಮೆಂಟ್ ಟು ಮಿಡಲ್ ಏಜ್ ಆ್ಯಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್. ಇನ್ನು ಸೆಕ್ಷನ್ ಸಿ ನಲ್ಲಿ ನಾವು ನೋಡುವುದಾದರೆ
ಕೆಳಗಿನ ಯಾವುದಾದರೂ ಎರಡಕ್ಕೆ ಲಘು ಟಿಪ್ಪಣಿಯನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಅವಲೋಕನ ವಿಧಾನ ಅಥವಾ ಅಬ್ಸರ್ವೇಟಿಂಗ್ ಮೆಥಡ್, ಶೈಶವಾವಧಿಯ ಅಪಾಯಗಳು, ಹೆಜಾರ್ಡ್ಸ್ ಆಫ್ ಇನ್ಫಾನ್ಸಿ, ವಯಸ್ಸಾಗುವಿಕೆ ಅಥವಾ ಏಜಿಂಗ್. ಸೆಕ್ಷನ್ ಡಿ ನಲ್ಲಿ ನಾವು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಸ್ ಯೂಶುವಲ್ ನಾವು ಈ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಮಾಡುವಂತಹ ಯೋಜನೆ, ವಿಧಾನ, ಮುಂಜಾಗ್ರತಾ ಕ್ರಮಗಳು ಮತ್ತು ಇತರ ವಿವರಗಳನ್ನು ವಿವರಿಸಬೇಕಾಗುತ್ತೆ. ಇಲ್ಲಿ ವರ್ಣ ಅಂಧತೆ ಇದು ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಕಲರ್ ಬ್ಲೈಂಡ್ನೆಸ್. ನೆಕ್ಸ್ಟ್ ಸರಳ ಪ್ರತಿಕ್ರಿಯಾ ಕಾಲ, ಇದೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಬರೀಬೇಕಾಗುತ್ತೆ. ನೆಕ್ಸ್ಟ್ 15ನೆಯ ಪ್ರಶ್ನೆ, ಇಲ್ಲಿ ಏನು ಕೊಟ್ಟಿರ್ತಾರೆ, ಪ್ರಾಕ್ಟಿಕಲ್ನ ರಿಸಲ್ಟನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಕನ್ಕ್ಲೂಷನ್ ಅಥವಾ ನಿರ್ಣಯವನ್ನು ಬರೀಬೇಕಾಗುತ್ತೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದಕ್ಕೆ ಬರೀಬೇಕಾಗುತ್ತೆ. ಒಂದು ಭಾಷಾ ಪರಿಕಲ್ಪನೆ ಪ್ರಯೋಗದ್ದು ಕೇಳಿದ್ದಾರೆ, ಇನ್ನೊಂದು ಪುನಃಸ್ಮರಣೆ ಮತ್ತು ಗುರುತಿಸುವಿಕೆ ಎಂಬ ಪ್ರಯೋಗದಿಂದ ಕೇಳಿದ್ದಾರೆ. ಇದು ಸಹ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಸ್ಟಾಟ್ಸ್ಗೆ ನಾವು ಬಂದರೆ ಈಗಾಗಲೇ ಹೇಳಿದೆ, ಅದರಲ್ಲಿ ಮತ್ತೆ ಹೊಸದಾಗಿ ಹೇಳೋ ಅಂಥದ್ದೇನಿಲ್ಲ. ಚತುರ್ಥಕ ವಿಚಲನೆ ಮತ್ತು ಮಾನಕ ವಿಚಲನೆಯನ್ನು ಕೇಳ್ತಾರೆ. ಅದರಲ್ಲಿ ಮಾನಕ ವಿಚಲನೆ ತುಂಬ ಕಂಪಲ್ಸರಿ ಆಗಿರುವಂತಹ ಪ್ರಶ್ನೆ, ಆದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡೋಣ ಅಂತ ಹೇಳಿ ಚತುರ್ಥಕ, ಮಾನಕ ಮತ್ತು ಸರಾಸರಿ ವಿಚಲನೆ ಎಂಬ 3 ಟಾಪಿಕ್ಗಳನ್ನು ಇಟ್ಟಿರ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್ ನವೆಂಬರ್ 2024 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇನ್ನು ಸೆಕ್ಷನ್ ಎ ನಲ್ಲಿ ನಾವು ನೋಡೋದು 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀರಿ ಅಂತ. ಮಾನವ ಬೆಳವಣಿಗೆಯ ಸಿದ್ಧಾಂತಗಳನ್ನು ವಿವರಿಸಿ, ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ದ ಥಿಯರೀಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಇನ್ನು 2ನೆಯ ಪ್ರಶ್ನೆ, ಮಗುತನದಲ್ಲಿನ ಸಂವೇಗಾತ್ಮಕ ಮತ್ತು ಭಾಷಾ ಬೆಳವಣಿಗೆಯನ್ನು ವರ್ಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕ್ರೈಬ್ ಎಮೋಷನಲ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಬೇಬಿಹುಡ್. ತಾರುಣ್ಯಾವಧಿಯಲ್ಲಿನ ಗುರುತಿಸಿಕೊಳ್ಳುವಿಕೆಯನ್ನು ಚರ್ಚಿಸಿ. 4ನೆಯ ಪ್ರಶ್ನೆ, ಮಧ್ಯ ವಯಸ್ಕಾವಧಿಯಲ್ಲಿನ ವಿವಿಧ ಸಮಾಯೋಜನೆಗಳನ್ನು ಚರ್ಚಿಸಿ. ಇದು ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗುತ್ತೆ. ಡಿಸ್ಕಸ್ ದ ವೇರಿಯಸ್ ಅಡ್ಜಸ್ಟ್ಮೆಂಟ್ ಇನ್ ಮಿಡಲ್ ಏಜ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 5ನೆಯ ಪ್ರಶ್ನೆ, ಬೆಳವಣಿಗೆಯ ಜೀವೋತ್ಪಾದ್ಯಾತ್ಮಕ ಆಧಾರವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಜೆನೆಟಿಕ್ ಫೌಂಡೇಶನ್ಸ್ ಆಫ್ ಡೆವಲಪ್ಮೆಂಟ್. ಇನ್ನು ಸೆಕ್ಷನ್ ಬಿಗೆ ನಾವು ಬರೋದಾದ್ರೆ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 6 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಾನವ ಬೆಳವಣಿಗೆಯ ಅಧ್ಯಯನ ವಿಧಾನಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸ್ಟಡಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. 7ನೆಯ ಪ್ರಶ್ನೆ, ಜನನ ಪೂರ್ವ ಬೆಳವಣಿಗೆ ಹಂತಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಸ್ಟೇಜಸ್ ಆಫ್ ಪೇರೆಂಟಲ್ ಡೆವಲಪ್ಮೆಂಟ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಬಾಲ್ಯಾವಧಿಯಲ್ಲಿನ ಮಾನಸಿಕ ಬೆಳವಣಿಗೆಯನ್ನು ವರ್ಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ ಅಂತ ಅನ್ಕೋತೀನಿ. ಡಿಸ್ಕ್ರೈಬ್ ದ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್. 9ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ಮೆರಿಟಲ್ ಅಡ್ಜಸ್ಟ್ಮೆಂಟ್, ವೈವಾಹಿಕ ಸಮಾಯೋಜನೆಯನ್ನು ವಿವರಿಸಿ. ಇದು ಸಹ ರಿಪೀಟ್ ಆಗಿದೆ. ಇನ್ನು ಸೆಕ್ಷನ್ ಸಿಗೆ ಬಂದರೆ, ಕೆಳಗಿನವುಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಯಾಗಿರುತ್ತೆ. ಮಾನವ ಬೆಳವಣಿಗೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಇದು 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಹಾಫ್ ಪೇಜಲ್ಲಿ ನೀವು ಇದಕ್ಕೆ ಅರ್ಥ ಮತ್ತು ವ್ಯಾಖ್ಯಾನವನ್ನು, ಒಂದೆರಡು ವ್ಯಾಖ್ಯಾನ ಮತ್ತು ಅರ್ಥವನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು 11ನೆಯ ಪ್ರಶ್ನೆ, ವೃದ್ಧಾಪ್ಯದಲ್ಲಿನ ಜೀವಿಸುವ ವ್ಯವಸ್ಥೆಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಲಿವಿಂಗ್ ಅರೇಂಜ್ಮೆಂಟ್ಸ್ ಇನ್ ಓಲ್ಡ್ ಏಜ್. 12ನೆಯ ಪ್ರಶ್ನೆ, ಮಗುತನ ಮತ್ತು ಇದರ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಬೇಬಿಹುಡ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಸೆಕ್ಷನ್ ಡಿಗೆ ಬಂದರೆ ಪ್ರಾಕ್ಟಿಕಲ್ ಇರುತ್ತೆ. ಇದರಲ್ಲಿ ಶಬ್ದದ ದಿಕ್ಕನ್ನು ಗುರುತಿಸುವುದು ಮತ್ತು ಸರಳ ಪ್ರತಿಕ್ರಿಯಾ ಕಾಲ, ಇವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಯೋಜನೆ, ವಿಧಾನ ಮತ್ತು ಇತರ ವಿವರಗಳನ್ನು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆಗೆ ಬಂದರೆ, ನಾವು ಕೆಳಗಿನ ಫಲಿತಾಂಶಗಳನ್ನು ಪುನಃಸ್ಮರಣೆ ಮತ್ತು ಅಭಿಜ್ಞಾನ ಪ್ರಯೋಗದಿಂದ ಪಡೆಯಲಾಗಿದೆ. ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ನೆಕ್ಸ್ಟು ವರ್ಣಾಂಧತೆ, ಇದು ಸಹ ರಿಪೀಟ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಇನ್ನು ನೆಕ್ಸ್ಟು ಸಂಖ್ಯಾಶಾಸ್ತ್ರದಲ್ಲಿ ಇಲ್ಲಿ ಕೇಳಿದೆ ನೋಡಿ, ಮಾನಕಚ್ಯುತಿ ಮತ್ತು ಸರಾಸರಿ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂತೇಳಿ. ಇದು 10 ಅಂಕದ ಪ್ರಶ್ನೆಯಾಗಿರುತ್ತೆ. ನೀವು ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಪೇಪರ್ ಯಾವುದು ಅಂತಂದರೆ ಸೈಕಾಲಜಿ ಆಗಿರುತ್ತೆ. ಯಾಕಂತಂದರೆ ಸ್ಟ್ಯಾಟ್ಸಲ್ಲಿ ಈಸಿಯಾಗಿ 10 ಅಂಕವನ್ನು, ಆಮೇಲೆ ಪ್ರಾಕ್ಟಿಕಲಿ ಏನಿರುತ್ತಲ್ಲ ಅದರಲ್ಲೂ ಸಹ 20 ಅಂಕವನ್ನು ಈಸಿಯಾಗಿ ನೀವು ಸ್ಕೋರ್ ಮಾಡಿದ್ರೆ ಇಲ್ಲೇ 30 ಅಂಕ ಬಂದೋಯ್ತು. ಇನ್ನು ನೆಕ್ಸ್ಟು ನೀವು ಇಲ್ಲಿ ಥಿಯರಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ನೀವು
ಒಂದು 2ರಿಂದ 3 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆದ್ರೆ ಸಾಕು. ಇಲ್ಲಿ ನೀವು ನೋಡಿ 10 ಅಂಕದ ಪ್ರಶ್ನೆಗಳನ್ನು 3 ಕೇಳಿದ್ದಾರೆ. ನೀವು 3ರಲ್ಲಿ 2ನಾದರೂ ನೀವು ಕರೆಕ್ಟಾಗಿ ಬರೆದ್ರಿ ಅಂತಂದರೆ 80ಕ್ಕೆ 50 ಮಾರ್ಕ್ಸನ್ನು ತೊಗೊಬೋದು. ಇನ್ನೂ ನೀವು ನೀಟಾಗಿ ಬರೆದ್ವಿ ಅಂತಂದರೆ ಇನ್ನೂ ಕೂಡ ಸ್ಕೋರ್ ಮಾಡ್ಬೋದು. ಇದು ನಾನು ರಫ್ ಆಗಿ ಹೇಳ್ತಾ ಇರೋದು. ನೀವು ಇನ್ನೂ ಚೆನ್ನಾಗಿ ಓದಿ ಚೆನ್ನಾಗಿ ಬರೆದ್ರೆ ಎಲ್ಲ ಸಬ್ಜೆಕ್ಟ್ಗಿಂತ ಚೆನ್ನಾಗಿ ಸ್ಕೋರ್ ಮಾಡುವಂತಹ ಒಂದು ಪೇಪರ್ ಅಂತಂದರೆ ಸೈಕಾಲಜಿ ಆಗಿರುತ್ತೆ. ದ್ವಿತೀಯ BA ಅವ್ರಿಗೆ ಇದ್ದಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದಾಯಿತು. ನೆಕ್ಸ್ಟ್ ಪ್ರಾಕ್ಟಿಕಲ್ ಮತ್ತು ಸ್ಟ್ಯಾಟಿಸ್ಟಿಕ್ ಅಥವಾ ಸ್ಟ್ಯಾಟ್ಸ್ಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ. ಪ್ರಾಕ್ಟಿಕಲಲ್ಲಿ ಇನ್ನೇನಿಲ್ಲ, ಲಾಸ್ಟ್ ಇಯರಲ್ಲಿ ನಾನು ಏನು ಹೇಳಿದ್ದೆ ಅದೇ ಹಾಗೇನೆ ಬರೆಯೋದು. ಇನ್ನು ಸ್ಟ್ಯಾಟ್ಸ್. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.